ಚಡ್ಡಿ ದೋಸ್ತ್ ಕಡ್ಡಿ ಅಲ್ಲಾಡಿಸ್ಬಿಟ್ಟ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಜ್ಯೋತಿಯನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕಾಗಿ ಮುಖ್ಯ ಅತಿಥಿಗಳನ್ನ ಹಾಗೂ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರನ್ನ ವಿನಂತಿಸಿಕೊಳ್ತಾ ಇದ್ದೀವಿ. ವೇದಿಕೆ ಮೇಲೆ ಇರುವಂಥ ಗಣ್ಯರಿಗೆ, ಎದುರುಗಳಿರುವಂಥ ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ, ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಆಸ್ಕರ್ ಕೃಷ್ಣ, ಈ ಚಡ್ಡಿ ದೋಸ್ತ್ ಕಡ್ಡಿ ಅಲ್ಲಾಡಿಸ್ಬಿಟ್ಟ ಈ ಚಿತ್ರದ ನಿರ್ದೇಶಕ, ಆ ನಂತರ ನಟ. ಸೊ ನಾಯಕ ಆ ಥರ ಏನು ಕಾನ್ಸೆಪ್ಟ್ ಏನಿಲ್ಲ, ಒಬ್ಬ ನಟನಾಗೋ ಪ್ರಯತ್ನ ಪಟ್ಟಿದ್ದೀನಿ ನಾನು ಈ ಮೊದಲು ಆಸ್ಕರ್, ಮಿಸ್ ಮಲ್ಲಿಗೆ, ಮೋನಿಕಾ ಇಸ್ ಮಿಸ್ಸಿಂಗ್, ಮನಸ್ಸಿನ ಮರೆಯಲ್ಲಿ ಚಿತ್ರಗಳ ನಂತರ ಇದು ನನ್ನ 5ನೇ ಚಿತ್ರ ಚಡ್ಡಿ ದೋಸ್ತ್ ಕಡ್ಡಿ ಅಲ್ಲಾಡಿಸ್ಬಿಟ್ಟ ಅಂತ. ಫಸ್ಟ್ ಪಿಕ್ಚರಿಂದನೂ ಬೇರೆ ಬೇರೆ ಜಾನರಲ್ಲೇ ಪ್ಲಾನ್ ಮಾಡ್ಕೊಂಡ್ಬಂದೆ ನಾನು. ಒಂದು ಸೂಪರ್ ನ್ಯಾಚುರಲ್ ಥ್ರಿಲ್ಲರು, ಇನ್ನೊಂದು ರೊಮ್ಯಾಂಟಿಕ್ ಥ್ರಿಲ್ಲರು, ಸಸ್ಪೆನ್ಸ್ ಥ್ರಿಲ್ಲರು, ಇನ್ನೊಂದು ರೊಮ್ಯಾಂಟಿಕ್ ಡ್ರಾಮಾ, ಈಗ ಇದೊಂದು ಕ್ರೈಮ್ ಥ್ರಿಲ್ಲರ್ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಈ ಸಿನಿಮಾ. ಚಡ್ಡಿ ದೋಸ್ತ್ ಕಡ್ಡಿ ಅಲ್ಲಾಡಿಸ್ಬಿಟ್ಟ ಅನ್ನೋ ಒಂದು ಸೌಂಡಿಂಗು ಒಂಥರ ಚೆನ್ನಾಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಏನಾದ್ರು ಅನ್ಸುತ್ತೆ ಸೌಂಡಿಂಗು? ಸೊ ಇದಕ್ಕೆ ಮೈನ್ ಕಾನ್ಸೆಪ್ಟ್ ನಮ್ಮ ಈ ಟೈಟಲ್ ಕೊಟ್ಟವರು ನಮ್ಮ ಲೋಕೇಂದ್ರ ಸೂರ್ಯ ಅವರು. ಈ ಸಿನಿಮಾ ಒಂದು ಕಾಮಿಡಿ ಥ್ರಿಲ್ಲರ್, ಇಬ್ಬರು ಸ್ನೇಹಿತರ ಬಾಂಡಿಂಗ್, ಅದ್ರ ಮೇಲೆ ಕಥೆ ಸಾಗ್ತಾ ಹೋಗುತ್ತೆ. ಒಂದು ಕ್ರೈಮ್ ಬ್ಯಾಕ್ ಡ್ರಾಪ್, ಪೊಲಿಟಿಕಲ್ ಬ್ಯಾಕ್ ಡ್ರಾಪ್, ರೊಮ್ಯಾಂಟಿಕ್ ಬ್ಯಾಕ್ ಡ್ರಾಪ್, ಅದರಲ್ಲಿ ನಾಯಕಿ ಕೂಡ ಇದ್ದಾಳೆ, ಪೊಲಿಟಿಷಿಯನ್ಸ್ ಇದ್ದಾರೆ, ಪೊಲೀಸ್ ಇದ್ದಾರೆ, ಸಮಾಜ ಇದೆ, ವ್ಯವಸ್ಥೆ ಇದೆ, ಎಲ್ಲರೂ ಇದ್ದಾರೆ. ವ್ಯಕ್ತಿಗಳ ನಡುವೆ ವ್ಯಕ್ತಿ ಅವನ ಒಂದು ಇಂಟರ್ನಲ್ ಲೈಫ್ ಆ್ಯಂಡ್ ಎಕ್ಸ್ಟರ್ನಲ್ ಲೈಫ್, ಸೋಷಿಯಲ್ ಲೈಫ್, ಇದೆಲ್ಲ ಹೆಂಗೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಎಷ್ಟೋ ಸರಿ ನಾವು ಕೆಲವು ಕ್ರೈಮ್ಗಳನ್ನ ಮಾಡಿರ್ತೀವಿ, ಅದರಿಂದ ಏನೂ ಸಮಸ್ಯೆ ಆಗಿರೋದಿಲ್ಲ, ಚೆನ್ನಾಗೇ ಇರ್ತೀವಿ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಏನೂ ಮಾಡಿರೋದಿಲ್ಲ, ಆದರೂ ಕೂಡ ಸಮಸ್ಯೆ ನಮ್ಮನ್ನು ಸುತ್ತಕೊಳ್ಳುತ್ತೆ. ಅದು ಒಂದು ಪ್ಲೇ, ದ ಲೈಫಲ್ಲಿ ಆದಂಥ ಪ್ಲೇಸ್. ಅದು ಸುಮಾರು ಜನಕ್ಕೆ ಈ ಅನುಭವ ಆಗಿರುತ್ತೆ. ಸೊ ಈ ಸಿನಿಮಾ ನಾವು ಕಥೆನ ಪ್ಲಾನ್ ಮಾಡ್ಕೊಂಡು ಈ ತರ ಒಂದು ರೊಮ್ಯಾಂಟಿಕ್, ಒಂದು ಕಾಮಿಡಿ, ಮತ್ತೆ ಒಂದು ಲವ್, ಫ್ರೆಂಡ್ಶಿಪ್, ಮತ್ತೆ ಇಬ್ಬರು ಫ್ರೆಂಡ್ಶಿಪ್ ನಡುವೆ ಬರುವಂತ ಒಂದು ಹುಡುಗಿ, ಆಮೇಲೆ ಅವ್ರ ನಡುವೆ ಅವ್ರ 3 ಜನ ಸುತ್ತಕೊಳ್ಳುವಂತ ಒಂದು ಪೊಲಿಟಿಕಲ್ ವ್ಯವಸ್ಥೆ, ಆ ನಂತರ ಪೊಲೀಸ್ ವ್ಯವಸ್ಥೆ, ಇವೆಲ್ಲ ಹೆಂಗೆ ಪ್ಲೇ ಆಗ್ತಾ ಹೋಗ್ತವೆ ಅನ್ನೋದು ಸಿನಿಮಾ ಕಥೆನಲ್ಲಿ ಪ್ಲೇ ಆಗ್ತಾ ಹೋಗುತ್ತೆ. ಇದು ಮೊದಲಿಗೆ ನಾವು ಪ್ಲಾನ್ ಮಾಡಿದಾಗ ಈ ಟೈಟಲ್ ಫಿಕ್ಸ್ ಆಗಿರ್ಲಿಲ್ಲ. ಆಮೇಲೆ ನಾವು ಲೋಕೇಂದ್ರ ಅವರು ಒಂದ್ಸರಿ ಭೇಟಿ ಆದ್ವು, ಒಂದು ಸಿನಿಮಾ ಮಾಡ್ಬೇಕು ಅಂತ. ತಲೆನಲ್ಲಿ ಒಂದು ಥಾಟ್ ಇತ್ತು, ಈ ತರ ಮಾಡ್ಬೇಕು, ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಮೇಲೆ ಈ ತರ ಒಂದು ಇದಾಗುತ್ತೆ ಅಂತ. ಆ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅವ್ರದ್ದೊಂದು ಸಿನಿಮಾ ಪ್ರದರ್ಶನ ಆಗಿತ್ತು, ಲೋಕೇಂದ್ರ ಸೂರ್ಯ ಅವ್ರದ್ದು, ಅಟ್ಟಯ್ಯ ವರ್ಸಸ್ ನಂದಿಕಾಯಿಗಳು. ಆ ಸಂದರ್ಭದಲ್ಲಿ ಆ ಸಿನಿಮಾ ನಾನು ಆಕಸ್ಮಿಕವಾಗಿ ನೋಡಿದೆ, ಕೆಲವು ಸ್ನೇಹಿತರು ರೆಕಮೆಂಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ಹೋಗಿ ನೋಡಿದೆ, ತುಂಬಾ ಇಷ್ಟ ಆಯ್ತು ನನಗೆ. ಅವ್ರ ಪಾತ್ರ ಮತ್ತೆ ಆ ಚಿತ್ರ ಎರಡೂ ಕೂಡ ನನಗೆ ಇಷ್ಟ ಆಯ್ತು. ಆಮೇಲೆ ನಮ್ಮ ಸ್ನೇಹಿತರು, ನಮಗೆ ಮತ್ತೆ ಅವ್ರಿಗೆ ಕಾಮನ್ ಫ್ರೆಂಡ್ ಇಂದ ಒಬ್ರು ರಾಜು ಕಲ್ಕುಣಿ ಅಂತ ಇಲ್ಲಿ ಇರುವ ಸ್ನೇಹಿತರು ಇದ್ದಾರೆ, ಅವ್ರ ಮುಖಾಂತರ ಅವ್ರನ್ನ ಕರೆಸಿ ಮಾತಾಡೋದು. ಇಲ್ಲ, ಅವರು ಚೆನ್ನಾಗಿದೆ, ಅದು ಪ್ರತಿಭೆ ಮತ್ತೆ ಎಲ್ಲವೂ ಸೂಪರ್ ಆಗಿದೆ ಅವ್ರದ್ದು. ಅವರು ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿನಲ್ಲಿ ಬೇರೆ ತರದೇ ಒಂದು ಆರ್ಟಿಸ್ಟ್ ಬರ್ತಾರೆ, ಅವ್ರು ನಿಜವಾಗ್ಲೂ ಅವರು ಏನಾದ್ರು ಒಂದು ಮಾಡೋದೇನೋ ಅವ್ರು ಇಟ್ಕೊಂಡು ಮಾಡೋದು ಅಂತ ಅನ್ಕೊಂಡು ಹೇಳಿದಾಗ ಅವ್ರು ಕರೆಸ್ಕೊಂಡು ನಮ್ಮ ಆಫೀಸಲ್ಲಿ ಚರ್ಚೆ ಮಾಡೋದು. ಅವರು ಬರೀ ಫಸ್ಟ್ ಆಕ್ಟ್ ಮಾಡೋಣ ಅಂತ ಕರ್ಕೊಂಡಾಗ ಆಮೇಲೆ ಅವರು ಚಿತ್ರದ ಎಲ್ಲವೂ ಅವರೇ ಆದರು. ನಾನು ಇನ್ವಾಲ್ವ್ ಆಗ್ತೀನಿ, ಕತೆ, ಚಿತ್ರಕಥೆ, ಸಂಭಾಷಣೆ ಮಾಡೋಣ ಸರ್ ಅಂತ. ಅವರು ರೈಟಿಂಗ್ ಸ್ಕಿಲ್ ತುಂಬ ಚೆನ್ನಾಗಿತ್ತು. ನನಗೆ ನೋಡಿದ್ದೆ, ಅವ್ರ ಸಿನಿಮಾ ನೋಡಿದರೆ ಒಂದು ಸರಳವಾದಂಥ ಒಂದು ಕಥಾಹಂದ್ರವನ್ನು ಎಷ್ಟು ಒಂದು ಟ್ವಿಸ್ಟ್ ಕೊಟ್ಕೊಂಡು ಪ್ಲೇ ಮಾಡ್ತಾ ಹೋಗ್ತಾರೆ ಅಂದರೆ ಅದು ಸಿನಿಮಾ ಅಂತ ಕಾಣಿಸೋದಿಲ್ಲ ನಮಗೆ. ಅದು ನಮ್ಮ ಮುಂದೆ ನಡೀತಾ ಇದೆಯೋ ಈ ಘಟನೆಗಳು ಅನ್ನೋ ಥರ ತೋರಿಸುತ್ತೆ. ಆ ಸಿನಿಮಾದಲ್ಲಿ ನಾನು ನೋಡಿದೆ. ಸೊ ಒಬ್ಬರು ಸ್ಟ್ರೆಂತ್ ಜೊತೆಗೆ ಇನ್ನೊಬ್ರು ಸ್ಟ್ರೆಂತ್ ಆಡಾದ್ರೆ ಆ ಸಿನಿಮಾಗೆ ಮತ್ತೊಂದು ಸ್ಟ್ರೆಂತ್ ಬರುತ್ತೆ. ಸೊ ಅಲ್ಲಿಂದ ಜರ್ನಿ ಶುರುವಾಯಿತು ನಮ್ಮದು. ಚಿತ್ರಕಥೆ ಮಾಡಿದ್ರು ಅವರೇ, ಸಂಭಾಷಣೆ ಬರೆದ್ರು, ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡೋದು. ಆ ನಂತರ ಕೆಲವು ಚರ್ಚೆಗಳು, ಡಿಸ್ಕಷನ್ಸ್ಗಳು ಎಲ್ಲವೂ ಆಯ್ತಾ ಹೋಗ್ತು. ಆಮೇಲೆ ಒಂದು ಶೇಪ್ ಸಿಗ್ತದಕ್ಕೆ. ಆಗ ನಿಜವಾಗಿ ನಮಗೆ ನಿರ್ಮಾಪಕರು ಇರಲಿಲ್ಲ. ಸಿನಿಮಾ ಶುರು ಮಾಡೋದು, ಸಿನಿಮಾ ಮಾಡಬೇಕು, ಇದನ್ನ ಈ ಕತೆ ಇಟ್ಕೊಳ್ಳೋದು ಒಂದು ಹಂಬಲ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿತ್ತು. ಆದ್ರೆ ನಮಗೆ ನಿರ್ಮಾಪಕರಿಲ್ಲ, ಏನಾದ್ರೂ ಮಾಡಿ ಇಬ್ಬರೇ ಸಾಗಿಸೋಣ ಅಂತ ಅಂದ್ಕೊಂಡ್ರೆ ಸೊ ಆಗ್ತಾ ಇಲ್ಲ. ಒಂದು ಸಿನಿಮಾ ಮಾಡೋಕ್ಕೆ ಅಷ್ಟು ಫೈನಾನ್ಷಿಯಲಿ ನಮಗೆ ಕೆಪಾಸಿಟಿ ಇರಲಿಲ್ಲ. ನಮ್ಮ ಗಾಡ್ ಫಾದರ್ ನಮ್ಮ ಸವೇಂದ್ರ ರಾಜ್ ಅವ್ರ ಪರಿಚಯ ಆಯಿತು ಆಕಸ್ಮಿಕವಾಗಿ. ಇವತ್ತೆಲ್ಲ ನಾವೆಲ್ಲರೂ ಸೇರಿದ್ದೀವಿ ಅಂದರೆ ಅದಕ್ಕೆ ಸರ್ ಕಾರಣ.
ಸೇಮ್ ಅದೇ ಲಾಸ್ಟ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅದೇ ಓರಿಯನ್ ಮಾಲಲ್ಲಿ ಇವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರು. ಅದು 1 year ಬ್ಯಾಕ್ ಲೋಕೆ ಅಂದ್ರೆ ಅವ್ರ ಸಿನಿಮಾ ನೋಡ್ಕೊಂಡ್ ಬಂದೆ. ಆ ಗ್ಯಾಪ್ ಅಲ್ಲಿ ಅದೇ ಪ್ಲಾಟ್ಫಾರ್ಮ್ ಅಲ್ಲಿ ಸರ್ ಸಿಕ್ಕಿದ್ರು, ಅಲ್ಲೇ ಡಿಸ್ಕಸ್ ಮಾಡೋದು ಈ ತರ ಆಗ್ಬಿಟ್ಟಿದೆ ಸರ್. ಮತ್ತೆ ಅವ್ರ ಪ್ಯಾಷನ್ ಬಗ್ಗೆ ನಾನು ಸ್ಟಡಿ ಮಾಡಿದೆ. ಈ ತರ ಒಬ್ರು ಇದಾರೆ ಅಂದ್ಕೊಂಡು ಒಬ್ರು ಪರಿಚಯ ಆದಾಗ ಅವ್ರ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ಮೀಡಿಯಾಗಳಲ್ಲೆಲ್ಲ ತುಂಬಾ ವಿಷಯಗಳು ಬಂದಿದ್ದು. ಅವರು ನಾವು ನಮ್ಮ ಸ್ಟೇಟ್ ಲೆವೆಲ್ ಅಲ್ಲ, ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಲ್ರೆಡಿ ರೀಚ್ ಆಗ್ಬಿಟ್ಟಿದ್ರು. ಅವ್ರದೇ ಆದಂತ ಒಂದಷ್ಟು ಜನ ಫಾಲೋವರ್ಸ್ ಇದಾರೆ. ಅವ್ರದೇ ಒಂದು ಪ್ಯಾಷನ್, ಅಬ್ಸೆಷನ್ ತುಂಬಾ ಜನಗಳಿಗೆ ರೀಚ್ ಆಗ್ಬಿಟ್ಟಿತ್ತು. ಇದು ನನಗೆ ಇವ್ರು 2ನೇ ಬಹುದೊಡ್ಡ ಸ್ಟ್ರೆಂತ್ ಆಗಿ ಆಡಿದ್ರು ಲೋಕೇಂದ್ರ ಸೂರ್ಯ ಅವರು. ಆ ನಂತರ ನಮ್ಮ ನಿರ್ಮಾಪಕರು ಒಂದು ಶಾರ್ಟ್ ಫಿಲ್ಮ್ ಮಾಡೋದು ಅವ್ರ ಮೇಲೆ. ಅವ್ರು ಅದೇ ಒಂದು ಒರಿಜಿನಲ್ ಪರ್ಸನಾಲಿಟಿ ಇಟ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡೋದು, ಅದು ತುಂಬಾ ಚೆನ್ನಾಗಿ ಬಂತು. ಸೊ ಅವಾಗ ನಾವು ಕೂತ್ಕೊಂಡು ಯಾಕೆ ಒಂದು ಕಮರ್ಷಿಯಲ್ ಸಿನಿಮಾ ಮಾಡ್ಬೋದು ಅಂತ ಪ್ಲಾನ್ ಇವ್ರ ಮುಂದೆ ಇಟ್ಟಾಗ ಅವ್ರು ಸೆಕೆಂಡ್ ಥಾಟೇ ಮಾಡಲಿಲ್ಲ. ಏನ್ ಬಜೆಟು, ಯಾರು ಹೀರೋ, ಯಾರು ಹೀರೋಯಿನು, ಕಥೆ ಏನು, ಅವ್ರು ಏನೂ ಕೇಳಿಲ್ಲ. ಅವರು ಓಕೆ ಅಷ್ಟೊಂದು ಮಾಡ್ತೀರಾ, ಆಗುತ್ತಾ, ಆಯ್ತು ಮಾಡೋಣ, ಇಷ್ಟೇ ಹೇಳಿದ್ರು. ದೇವರನ್ನೇ ಹೇಳ್ತೀನಿ, ಈಗಲೂ ಅವ್ರಿಗೆ ಈ ಸಿನಿಮಾದ ಕಥೆ ಏನಂತ ಈಗಲೂ ಗೊತ್ತಿಲ್ಲ ಅವ್ರಿಗೆ. ಸೊ ನಾನು ತುಂಬಾ ಕೃತಜ್ಞನಾಗಿದ್ದೀವಿ ಆ ವಿಷಯದಲ್ಲಿ. ವಿ ಆರ್ ವೆರಿ ಲಕ್ಕಿ. ಆಮೇಲೆ ಈ ಸಿನಿಮಾಗೆ ಬಹುದೊಡ್ಡ ಸ್ಟ್ರೆಂತ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನಂತ ಆರ್ಯನ್ ಅವರು. ಹರೀಶ್ ಅಣ್ಣನೇ ರೆಕಮೆಂಡ್ ಮಾಡಿದ್ರು ನಮಗೆ, ಈ ತರ ಒಬ್ರು ಇದಾರೆ ಅನ್ಕೊಂಡು. ಅವ್ರದ್ದೊಂದು ಸಿನಿಮಾನ ನಾನು ಪ್ರಿವ್ಯೂ ತೋರಿಸಿದ್ರು. ಆ ಪ್ರಿವ್ಯೂ ನೋಡೋ ಟೈಮಲ್ಲಿ ಅಲ್ಲಿ ಹೋದೆ, ಅಲ್ಲಿ ನೋಡಿದೆ. ತುಂಬಾ ಸಿನಿಮಾ ಏನೋ ನಾನು ಗಮನಿಸ್ಲಿಲ್ಲ, ರೀ ರೆಕಾರ್ಡಿಂಗ್ ಮಾತ್ರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ತುಂಬಾ ನನಗೆ ಕಾಡಿಸ್ತು, ಟಚ್ ಆಯ್ತು. ಯಾರಿದು ವ್ಯಕ್ತಿ, ನಾನು ನೋಡೇ ಇಲ್ವಲ್ಲ ಇವ್ರನ್ನ ಈ ಮಟ್ಟಿಗೆ ಮಾಡಿದ್ದಾರೆ ಅಂತ ಹೇಳಿದಾಗ ಹರೀಶಣ್ಣ ಪರಿಚಯ ಮಾಡ್ಕೊಟ್ಟಿದ್ರು. ದಟ್ ಈಸ್ ಅನಂತ ಆರ್ಯನ್. ಅವ್ರ ಕೆಲಸ ಎಷ್ಟು ಚೆನ್ನಾಗಿದೆಯೋ ಅವ್ರ ವ್ಯಕ್ತಿತ್ವ ಅದಕ್ಕಿಂತ ತುಂಬಾ ಚೆನ್ನಾಗಿದೆ. ಎಷ್ಟು ತುಂಬಾ ಚೆನ್ನಾಗಿರೋ ಟ್ರ್ಯಾಕ್ ಅಂದ್ರೆ ನೀವು 2 ಸಾಂಗ್ನ ನೋಡ್ತೀನಿ ಅಂತ ಕೇಳಿಸ್ತೀನಿ. ಇವಾಗ ಆಡಿಯೋ ಬಿಡುಗಡೆ ಆಗ್ತಾ ಇದೆ. ನಿಜವಾಗಿಯೂ ತುಂಬಾ ಪ್ರೊಫೆಷನಲ್ ಆಗಿ ಆ ಒಂದು ನಮ್ಮ ಲಿಮಿಟೆಡ್ ಬಜೆಟ್ ಒಳಗಡೆ ಆ ತರ ಔಟ್ಪುಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರಿಯಲಿ ಅವ್ರು ಈ ಸಿನಿಮಾ ಮುಖಾಂತರ ದೇವರಲ್ಲಿ ಕೇಳ್ಕೊತೀನಿ ನಾನು. ಬೇರೆ ಬೇರೆ ಒಳ್ಳೊಳ್ಳೆ ಉನ್ನತ ಮಟ್ಟದ ಆಫರ್ಗಳು ಸಿಗ್ಲಿ, ದೊಡ್ಡ ಪ್ರಮಾಣದಲ್ಲಿ ಬೆಳಿತಿ ಅಂತ ದೇವರಂತ ನಾನು ಕೇಳ್ಕೊತೀನಿ. ಹಿ ಈಸ್ ದ ಮೇಜರ್ ಸ್ಟ್ರೆಂತ್ ಟು ಅವರ್ ಮೂವಿ. ಅನಂತ ಆರ್ಯ ಒಂದು ಸಾಂಗ್ ಕೂಡ ಹಾಡಿದ್ದಾರೆ, ಒಂದು ಸಾಂಗ್ ಅನ್ನು ಕೂಡ ಬರೆದಿದ್ದಾರೆ. ಸೊ ಇನ್ನು ಒಂದು ಸ್ಟ್ರೆಂತ್ ಆ ಹೀರೋಯಿನ್. ಯಾಕೆ ಇಡೀ ಪಾತ್ರ ಪೂರ್ತಿ ನಾವು ಇಲ್ಲಿ ಪ್ಲೇ ಆಗ್ತಿರ್ತದೆ. ಒಂದು ಹೆಣ್ಣು ಪ್ರವೇಶ ಆದಾಗ ಆಟೋಮೆಟಿಕಲಿ ಆಡಿಯನ್ಸ್ ಕಾನ್ಸಂಟ್ರೇಷನ್ ಆ ಕಡೆ ಹೋದೇ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಬೇಕಾಗಿತ್ತು ಅಂದ್ರೆ ಆ ಪಾತ್ರದ ಮುಖಾಂತರ, ಆ ತಲ್ಲೀನತೆಯ ಮುಖಾಂತರ ಅದನ್ನ ಕ್ಯಾರಿ ಮಾಡ್ತಾ ಹೋಗ್ಬೇಕು ಆ ಪಾತ್ರನ. ಸೊ ಗೌರಿ ನಾಯರ್, ವಿ ಚೂಸ್ ದ ಗೌರಿ ನಾಯರ್. ಗೌರಿ ನಾಯರ್ ಬಗ್ಗೆ ಹೇಳ್ಬೇಕಂದ್ರೆ ಶಿ ಇಸ್ ಫ್ರಮ್ ಕೇರಳ. ಬಹುಭಾಷಾ ನಟಿ ಅಂತಾನೆ ಹೇಳ್ಬೋದು. 5-6 ವರ್ಷಗಳಿಂದನೂ ಕೂಡ ನಮ್ಮ ನಡುವೆ ಒಂದು ಬಾಂಡಿಂಗ್ ಇಲ್ಲ. ಯು ಆರ್ ಪ್ಯಾಷನೇಟ್ ಅಬೌಟ್ ಮೂವಿ ಅಂಡ್ ಯು ಆರ್ ಪ್ಯಾಷನ್ ಅಬೌಟ್ ಮೂವಿ. ನಿಮ್ ಸಿನಿಮಾದಲ್ಲಿ ಕೆಲಸ ಮಾಡಬೇಕು, ಅದನ್ನ ಇಬ್ರು ಜೊತೆಯಾಗಿ ಒಂದು ಕೆಲಸ ಮಾಡಬೇಕು ಅಂತ ಒಂದಷ್ಟು ಮಾತುಕತೆ ಆಡ್ತಾನೆ ಬಂದಿದ್ವು. ಕಳೆದ 2 ಸಿನಿಮಾಗಳಲ್ಲಿ ಅದು ಸಾಧ್ಯ ಆಗ್ಲಿಲ್ಲ. ಅದು ಈ ಸಂಬಂಧ ಮಾಡೋಣ ಅಂತ ಹೇಳಿದಾಗ ಆ ಹುಡುಗಿ ಅಲ್ಲಿಂದ ವಿದೇಶದಿಂದ ಬಂದು ಸೀದಾ ಬಂದು ಬೆಂಗಳೂರು ಬಂದು. ಅವಾಗ ಕೋವಿಡ್ ಟೈಮ್ ಕರೆದ್ರು. ನಾನು ತುಂಬಾ ನೋಡಿದೀನಿ, ಮನೆ ಬಿಟ್ಟು ಹೊರಗಡೆ ಯಾರು ಬರ್ತಾ ಇರ್ಲಿಲ್ಲ. ಅವಾಗ ತಾನೇ ಫ್ಲೈಟ್ ಅಲ್ಲಿ ತುಂಬಾ ಕಂಡೀಷನ್ ರಿಸ್ಟ್ರಿಕ್ಷನ್ಸ್ ಹಾಕ್ಬಿಟ್ಟು ಮಾಡ್ತಾ ಅಂತ ಟೈಮಲ್ಲಿ ಕೂಡ ಏನು ಇಲ್ದಂಗೆ ಏಕಾಏಕಿ ನಾನು ಸಿನಿಮಾ ಇಸ್ ಮೈ ಪ್ಯಾಷನ್, ಒಂದು ಟೀಮ್ ರೆಡಿ ಆಗಿದೆ, ಒಂದು ಒಳ್ಳೆ ಕಥೆ ಇದೆ, ನಾನು ಮಾಡ್ಬೇಕು ಅಂತ ಹೆಂಗ್ ಬಂತು ಹುಡುಗಿ ಅಂತ ಹೇಳಿದ್ರೆ ಬಂದು ಒಂದ್ ಕಡೆ ಇರಿಸೋದು ಮಾಡ್ತು. ಯಾರು ಮಾಡಕ್ಕಾಗಲ್ಲ ಪಾತ್ರ. ಏನಮ್ಮ ಇಷ್ಟು ರಿಸ್ಕ್ ತಗೊಂಡ್ಬಂದಿದ್ಯಾ, ನಿನ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಐ ಆಮ್ ರೆಡಿ ಟು ಡೈ ಫಾರ್ ಸಿನಿಮಾ. ಇದೊಂದೇ ಆನ್ಸರ್ ಇದೆ ಅವ್ರಿಗೆ, ತೊಂದರೆ ಇಲ್ಲ. ಬರಮ್ಮ ಫ್ಲೈಟ್ಗಳು ಬೇರೆ ಬರ್ತಾ ಇಲ್ಲ, ಹಿಂಗೆಲ್ಲ ಕಂಡೀಷನ್ ಪ್ರಾಬ್ಲಮ್ ಇದೆ ನಮ್ಮ ಸಿಚುವೇಶನ್. ನಾನು ನಡ್ಕೊಬೇಕಾದ್ರೆ ಬಂದ್ಬಿಡ್ತೀನಿ, ತೊಂದರೆ ಇಲ್ಲ, ನಾನು ಸಿನಿಮಾ ಮಾಡಬೇಕು. ದಟ್ ಈಸ್ ದ ಪ್ಯಾಷನ್ ಆಫ್ ದ ಸಿನಿಮಾ, ಇನ್ವಾಲ್ವ್ಮೆಂಟ್. ಆಮೇಲೆ ಈ ಚಿತ್ರದ ಛಾಯಾಗ್ರಾಹಕರು ಗಗನ್ ಕುಮಾರ್. ಪಾಪ ಅವ್ನು ಒಳ್ಳೆ ಹುಡುಗ, ಇವತ್ತು ಬರಕ್ಕಾಗಿಲ್ಲ, ಏನೋ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಬರಕ್ಕಾಗಿಲ್ಲ. ಸೊ ಅಕುಲ್ ಅವರು ಒಳ್ಳೆ 2 ಸಾಂಗಿಗೆ ತುಂಬಾ ಅದ್ಭುತವಾದಂತ ಒಂದು ಕೊರಿಯೋಗ್ರಫಿನ ಮಾಡ್ಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ಚಿತ್ರತಂಡ ಪರವಾಗಿ ತುಂಬಾ ಥ್ಯಾಂಕ್ಸ್. ತುಂಬಾ ದೊಡ್ಡ ಪ್ರಮಾಣದ ಬೆಳೀತೀರಾ. ಸೊ ಇದು ನಮ್ಮ ಚಿತ್ರತಂಡದ ಒಂದು ಇದು. ಈ ಚಿತ್ರ ಶುರುವಾಗಿ ಇನ್ನೇನ್ ಟೇಕ್ ಆಫ್ ಆಗ್ಬೇಕು. ಸರ್ ಎಲ್ಲ ಪ್ರಿಪೇರ್ ಆದ್ರು, ನಾವೆಲ್ಲ ಪ್ರಿಪೇರ್ ಆದ, ಎಲ್ಲ ಟೇಕ್ ಆಫ್, ಇನ್ನೇ ಶೂಟಿಂಗ್ ಹೋಗ್ಬೇಕು. ಆ ಸಂದರ್ಭಕ್ಕೆ ಸರಿಯಾಗಿ ಲಾಕ್ಡೌನ್ ಎಷ್ಟು ನರಳಿಸ್ಬಿಡ್ತು ಜೀವನ ಅಂತ ಹೇಳಿದ್ರೆ, ಇನ್ನ ಈ ವರ್ಷದಲ್ಲಿ ಉಸಿರಾಡಿ ಪ್ರಾಣ ಉಳಿಸ್ಕೊಂಡ್ಬಿಟ್ರೆ ಅದೇ ದೊಡ್ಡ ಅಚೀವ್ಮೆಂಟ್ ಅನ್ನೋ ಸಂದರ್ಭದಲ್ಲಿ ಎಲ್ಲಾ ಚಿತ್ರರಂಗದ ಹತಾಶರಾಗಿ ಎಲ್ಲ ಕೂತ್ಕೊಂಡು ನಮ್ಮ ತಂತ್ರಜ್ಞರು, ಕಲಾವಿದರು ತುಂಬಾ ಹತಾಶರಾಗಿ ಕುಂತಿರುವಂತ ಸಂದರ್ಭದಲ್ಲೂ ಕೂಡ ಆ ಸಂದರ್ಭದಲ್ಲಿ ಮೊದಲನೇ ಆಫ್ಟರ್ ಲಾಕ್ ಡೌನ್ ಇಲ್ಲ ಮಾಡೋಣ ಬನ್ನಿ, ತುಂಬಾ ಜನ ಮನೇಲಿ ಕುಂತಿದ್ದಾರೆ, ಅವ್ರಿಗೊಂದು ಕೆಲಸ ಬೇಕು, ಅವ್ರೊಂದು ಸರ್ವೈವ್ ಆಗ್ಬೇಕು, ಇವಾಗ ಏನಾದ್ರು ಮಾಡೋಣ ಬನ್ನಿ ಅಂತ ಹೇಳಿದಾಗ ಆ ಟೈಮಲ್ಲಿ ಬಂದು ಫಸ್ಟ್ ಟೈಮ್ ಆಫ್ಟರ್ ಲಾಕ್ ಡೌನ್ ಸಿನಿಮಾ ಶುರು ಮಾಡಿದ್ವಿ ನಾವು. ಅದು ಕರ್ಣ ಸೆವೆನ್ ರಾಜ್ ಅವರು. ಯಾಕೆ ಅಂತ ಹೇಳಿದ್ರೆ ತುಂಬಾ ಟೆಕ್ನಿಷಿಯನ್ ನಾವು ನೋಡ್ತಾ ಇದ್ದೇವೆ, ಸರ್ ಕೆಲಸ ಕೊಡಿ ಸರ್, ಊಟ ಮಾಡಕ್ಕಾಗತ್ತಲ್ಲ, ಎಷ್ಟು ಕೆಲಸ ಕಷ್ಟ ಇದೆ, ಕೆಲಸ ಬೇಕು ಅಂತ ಟೈಮಲ್ಲಿ ದುಡ್ಡೇ ಇಲ್ಲ ಅನ್ನೋ ಟೈಮಲ್ಲಿ ಸಿನಿಮಾಗೆ ದುಡ್ಡು ಹಾಕಿದ್ರೆ ಅಂದ್ರೆ ಅದು ಗ್ರೇಟ್ನೆಸ್ ಹೇಳ್ಬೇಕು ಅಂತ ಹೇಳಿದ್ರೆ ಅದೊಂದು ಕಮಿಟ್ಮೆಂಟ್ ಅಂತ ಸಂದರ್ಭದಲ್ಲಿ. ಸೊ ದೇವ್ರಿಗೆ ಅವ್ರಿಗೆ ಸಿನಿಮಾ ಮುಖಾಂತರ ಒಳ್ಳೆ ಲಾಭ ಕೊಡ್ಲಿ, ಭವಿಷ್ಯ ಕೊಡ್ಲಿ, ಅದು ನಾವು ಮನ್ಸಾರ ಕೇಳ್ಕೊತೀನಿ. ಅಲ್ಲಿಂದ ಮುಗಿದ್ಮೇಲೆ ಶೂಟಿಂಗ್ ಕಂಪ್ಲೀಟ್ ಆಯ್ತು. ಈಗ ಪೋಸ್ಟ್ ಪ್ರೊಡಕ್ಷನ್ ಮುಗಿತು, ಎಲ್ಲವೂ ಕಂಪ್ಲೀಟ್ ಆಗಿದೆ. ಈಗ ಆಲ್ಮೋಸ್ಟ್ ಇವತ್ತು ಆಡಿಯೋ ರಿಲೀಸ್,
ಈ ಆಡಿಯೋ ರಿಲೀಸ್ ಆದ ನಂತರ ಇನ್ನು ಸ್ವಲ್ಪ ದಿನಗಳಲ್ಲಿ ಸಿನಿಮಾ ಬಿಡುಗಡೆಗೆ ಕೂಡ ಎಲ್ಲ ಪ್ಲಾನ್ ಮಾಡಿದ್ದೀವಿ. ಆ ವಿಷಯದಲ್ಲಿ ಎಲ್ಲೂ ಸಮಸ್ಯೆಗಳೇನಿಲ್ಲ. ಸೊ ಇನ್ನು ಸುಮಾರು ಒಂದು 60% ಥಿಯೇಟರ್ಗಳು ಕರ್ನಾಟಕದಲ್ಲಿ ಓಪನ್ ಆಗಿಲ್ಲ. ಆಲ್ಮೋಸ್ಟ್ ಈಗ 14ನೇ ತಾರೀಕಿಂದ ಬಹುಶಃ ಒಂದಷ್ಟು ಥಿಯೇಟರ್ಗಳು ತೆರೀಬಹುದು ಅನ್ನೋ ಸಂಭವಗಳು ಇರೋದ್ರಿಂದ ನೋಡ್ಕೊಂಡು ಅದು ಪ್ರಮಾಣ ಎಷ್ಟು ಓಪನ್ ಮಾಡ್ತವೆ. ಕೆಲವು ಪರಭಾಷಾ ಚಿತ್ರಗಳು ಬರ್ತಾ ಇರೋದ್ರಿಂದ ಕೆಲವು ಒಂದಷ್ಟು ಥಿಯೇಟರ್ಗಳು ಓಪನ್ ಆಗ್ತಾ ಇದಾವೆ. ಅದ ನಂತರ ಆ ಸಂಖ್ಯೆಗಳನ್ನ ನೋಡ್ಕೊಂಡು ಆ ಮೆಜಾರಿಟಿ ನೋಡ್ಕೊಂಡು ಸಿನಿಮಾ ಬಿಡುಗಡೆ ಮಾಡೋದೆಲ್ಲ ಪ್ಲಾನ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಈ ಮಂತ್ ಫೆಬ್ರವರಿ ತಿಂಗಳಲ್ಲಿ ಟೆಲಿಕಾಸ್ಟ್ ಫಸ್ಟ್ ಆರ್ ಸೆಕೆಂಡ್ ಸಿನಿಮಾ ರಿಲೀಸ್ ಆಗುತ್ತೆ. ನಮಗೆ ಎಲ್ಲ ಗುಡ್ ಸಿಂಪ್ಟಮ್ಸ್ ಥಿಯೇಟರ್ಗಳಿಂದ ಸಿಗುತ್ತೆ. ಯಾಕಂದ್ರೆ ಇದು ABC 3 ಸೆಂಟ್ರಲ್ಲಿ ಮ್ಯಾಚ್ ಆಗುವಂತ ಸಿನಿಮಾ. ಸೊ ಇದು ನಾವು ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತಾನೆ ಕರೆಯಕ್ಕಾಗೋದಿಲ್ಲ, ಅಥವಾ ಬೇರೆ ಈ ಒಂದು C ಏರಿಯಾಗಳಲ್ಲಿ B ಏರಿಯಾಗಳು ಓಡುವಂತ ಸಿನಿಮಾ ಅಂತ ನಾವು ಹೇಳಕ್ಕಾಗೋದಿಲ್ಲ. ಹಾಗೆ ಎಲ್ಲಾ ವರ್ಗದ ನೋಡ್ಬೇಕಾಗಿರೋದ್ರಿಂದ ಒಂದಷ್ಟು ಥಿಯೇಟರ್ಗಳು ಓಪನ್ ಆಗಲಿ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದೀವಿ. ಅದಾದ ತಕ್ಷಣ ಸಿನಿಮಾನ ಬಿಡುಗಡೆ ಮಾಡ್ತಾ ಇದೀವಿ. ಹೆಚ್ಚೇನು ಮಾತನಾಡುವಂತ ಅನಿವಾರ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಿರ್ದೇಶಕರು ಅವರ ಮಾತಿನಲ್ಲಿ ಎಲ್ಲ ವಿಚಾರವನ್ನ ಶೂಟಿಂಗ್ ಪ್ರಾರಂಭಕ್ಕಿಂತ ಮೊದಲಿಂದ ಶೂಟಿಂಗ್ ಮುಗಿದ ನಂತರದವರೆಗೂ ಎಲ್ಲ ವಿಚಾರವನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದಾರೆ. ಹಾಗಾಗಿ ನಾನೇನು ಹೆಚ್ಚು ಮಾತಾಡುವಂತ ಅನಿವಾರ್ಯತೆ ಇಲ್ಲ ಅಂತ ಭಾವಿಸ್ತೇನೆ. ಆದ್ರೆ ಸಿನಿಮಾದಲ್ಲಿ 2 ಪ್ರಮುಖವಾದ ಪಾತ್ರಗಳನ್ನ ನೀವು ತೆರೆ ಮೇಲೆ ನೋಡಬಹುದು. ಅದರಲ್ಲಿ ಒಂದು ನಮ್ಮ ನಿರ್ದೇಶಕರು ಆದಂತ ಆಸ್ಕರ್ ಕೃಷ್ಣ ಸರ್ ಮಾಡಿದ್ದಾರೆ. ಆ ಪಾತ್ರದ ಹೆಸರನ್ನ ಹೇಳಿಕ್ ನಾನು ಇಷ್ಟಪಡ್ತೇನೆ. ಫ್ಯಾಷನ್ ರಾಜ ಅನ್ನೋ ಒಂದು ಕ್ಯಾರೆಕ್ಟರ್ನ ಅವ್ರು ಮಾಡಿದ್ದಾರೆ. ಅವರ ಸ್ನೇಹಿತನ ಒಂದು ಪಾತ್ರದಲ್ಲಿ ನನ್ನ ಪಾತ್ರದ ಹೆಸರನ್ನು ಹೇಳ್ಬಿಡ್ತೀನಿ, ಒಂದ್ ಸ್ವಲ್ಪ ನಗಲಿ ಅನ್ನೋ ಕಾರಣಕ್ಕಾಗಿ. ನಿಮ್ಮ ನಗು ಬಂದ್ರೆ ಮಾತ್ರ ನಗಬೇಕು. ಗಡಾರಿ ಅನ್ನೋ ಪಾತ್ರ ನಂದು. ಈ 2 ಪಾತ್ರಗಳು ನಿಮ್ಮನ್ನ ತೆರೆ ಮೇಲೆ ರಂಜಿಸುತ್ತೆ, ನಿಮ್ಮ ಭಾವನೆಗಳ ಜೊತೆ ಮುಂದುವರಿಯುತ್ತೆ. ನೀವು ಥಿಯೇಟರ್ಗೆ ಏನ್ 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಒಳಗಡೆ ಬರ್ತೀರಾ, ಆ 100 ರೂಪಾಯಿಗೆ ಯಾವುದೇ ರೀತಿ ಮೋಸ ಇಲ್ಲದ ಹಾಗೆ ನಿಮ್ಮ 2 ಗಂಟೆಗೆ ಬೇಕಾದ ಪರಿಪೂರ್ಣ ಮನೋರಂಜನೆ ಜೊತೆಗೆ ನೀವು ಹೋಗ್ತೀರಾ ಅನ್ನೋ ಒಂದು ಭರವಸೆ ಮೇರೆಗೆ ನನ್ನ ಮಾತನ್ನ ಮುಗಿಸ್ತೇನೆ. Very good evening to one and all present here. First of all, let me apologize that I'm very weak in Kannada, but I would like to give a try. Ellarigu and namaskaralu. That was a great support. ನಾನು ಗೌರಿ ನಾಯರ್. ತುಂಬ ಇಂಟ್ರೊಡಕ್ಷನ್ ಇಲ್ಲಿ ಬೇಡ ಅಂತ ಅನಿಸುತ್ತೆ. ಆಸ್ಕರ್ ಅವರೇ ಹೇಳಿದ್ದಾರೆ. ನಾನು ಈ ಮೂವಿನಲ್ಲಿ ನಂದು ಪಾತ್ರ ಹೆಸರು ದೀಪಾ. ತುಂಬ ಸಾಫ್ಟಾಗಿ ಇನ್ನೊಸೆಂಟ್ ಆಗಿ ಒಂದು ಹುಡುಗಿ. ಫಸ್ಟ್ ಡೈರೆಕ್ಟರ್ ಸರ್ ನಮ್ಮ ಹತ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳೋ ಟೈಮಲ್ಲಿ ನನಗೆ ತುಂಬ ಕನ್ಫ್ಯೂಷನ್ ಇತ್ತು, ಇಷ್ಟೊಂದು ಇನ್ನೊಸೆಂಟ್ ಹುಡುಗಿ ಇದ್ದಾರ ನಮ್ಮ ಸೊಸೈಟಿನಲ್ಲಿ ಅಂತ. ಅವರು ರಿಪ್ಲೈ ಕೊಡೋಲ್ಲ ಅದಕ್ಕೆ, ಸುಮ್ಮನೆ ಲಾಫ್ ಮಾಡಿದ್ದಾರೆ, ಸುಮ್ಮನೆ ಇದೇಮ್ಮ ಅಷ್ಟೇ ಹೇಳಿದ್ದಾರೆ. ಅದು ಮುಗೀತು. ನಾನು ಲೋಗೇಂದ್ರ ಅವ್ರ ಹತ್ರ ಹೋಗಿ ಇದೇ ಡೌಟ್ ಕೇಳಿದೆ, ಇಷ್ಟೊಂದು ಇನ್ನೊಸೆಂಟ್ ಹುಡುಗಿ ಇದೆಯಾ ಅಂತ. ಅವರು ಹೇಳಿದೆ, ಇದೆಮ್ಮ ಸೊಸೈಟಿನಲ್ಲಿ ಇದೆಯಮ್ಮ ಅಂತ. ಯಾಕೆಂದರೆ MA ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದ ಒಂದು ಹುಡುಗಿ, ತುಂಬ ಎಜುಕೇಟೆಡ್ ಆಗ ಒಂದು ಹುಡುಗಿ. ಅವಳ ಲೈಫು ಪೋರ್ಟ್ರೇ ಮಾಡೋದು, ಈ ಪಾತ್ರ ಪೋರ್ಟ್ರೇ ಮಾಡೋದು ತುಂಬ ಇನ್ನೋಸೆಂಟ್ ಆಗಿ. ಬಟ್ ಏನೋ ಗೊತ್ತಿಲ್ಲ, ಕೋಇನ್ಸಿಡೆನ್ಸ್ ಫ್ರಮ್ ದ ನೆಕ್ಸ್ಟ್ ಡೇ ನಾನು ಈ ಪಾತ್ರ ಆಕ್ಸೆಪ್ಟ್ ಮಾಡಿ ಫ್ರಮ್ ದ ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ಸ್, ಎನಿ ಅದರ್ ಮೀಡಿಯಾ, ನಾನು ತುಂಬ ನ್ಯೂಸ್ ನನ್ನ ಮುಂಚೆ ಬಂತು. ಫೇಸ್ಬುಕ್ನಲ್ಲಿ ಫ್ರೆಂಡ್ಶಿಪ್ ಆಗಿ, ಟಿಕ್ಟಾಕಲ್ಲಿ ಮೀಟ್ ಮಾಡಿದ ಇನ್ನೊಂದು ಫ್ರೆಂಡ್, ಒಂದು ಆಟೋ ಡ್ರೈವರ್ ಜೊತೆ ಫೇಸ್ಬುಕ್ ಫ್ರೆಂಡ್ ಕೂಡ ಮನೆಯಲ್ಲಿದ್ದು ರನ್ ಮಾಡಿದೆ ಅಂತ ಒಂದು ಹುಡುಗಿ. ಇನ್ನೇ ಒಂದು ಹುಡುಗಿ 10 days ಮಾತ್ರ ಮೀಟ್ ಮಾಡಿದ ಒಂದು ಫ್ರೆಂಡ್ ಜೊತೆ ಅಫೈರ್ ಆಗಿ ಅವರು ಕೂಡ ರನ್ ಮಾಡಿದೆ ಅಂತ. ಈ ಥರ ಜಾಸ್ತಿ ನ್ಯೂಸ್ಗಳು ನಾನು ರೀಡ್ ಮಾಡಿದೆ. ಎಲ್ಲರೂ ಮೋಸ್ಟ್ಲಿ ಈ ಹುಡುಗಿರೆಲ್ಲರೂ ಎಜುಕೇಟೆಡ್ ಗರ್ಲ್ಸ್ ಇತ್ತು. ಸೊ ನನಗೆ ಗೊತ್ತಾಯಿತು, ಎಜುಕೇಷನ್ ಅಂದರೆ ಮತ್ತೆ ಬರೀ ಥಿಯರಿ ಎಜುಕೇಷನ್ ಅಲ್ಲ, ಅದು ನಾವು ಸೊಸೈಟಿಗೆ ಗೊತ್ತಾಗಬೇಕು, ರಿಯಲ್ ಮೀನಿಂಗ್ ಆಫ್ ಎಜುಕೇಷನ್ ಏನಂತ. ಸೊ ದೀಪಾ ಆ ಕ್ಯಾಟಗರಿ ಹುಡುಗಿರೆಲ್ಲ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಎನಿ ವುಮನ್ ಇನ್ ದ ಸೊಸೈಟಿ, ನಂತರ ಇರೋದು ಹುಡುಗಿ ತುಂಬ ಹಳ್ಳಿ ಆ ಕಡೆ ಹುಟ್ಟೋದು, ಅಲ್ಲಿ ಗ್ರೋ ಆಗೋದು, ಅಲ್ಲಿರೋದು ಹುಡುಗಿ, ಎನಿ ಟೈಪ್ ಆಫ್ ವುಮನ್ ಕ್ಯಾನ್ ರಿಲೇಟ್ ಟು ದೀಪಾ. ಎನಿ ಪಾಯಿಂಟ್ ಆಫ್ ದೇರ್ ಲೈಫ್, ಈಚ್ ಡೈಲಾಗ್ ದಟ್ ದೀಪಾ gave in the movie will make you think of one or the other episode of your life. That I guarantee. My associates Sridhar, Satish and Krishna, thank you so much for teaching me this much of Kannada at least. ನಾನು ಇಲ್ಲಿ ನೀವು ಸ್ಟ್ಯಾಂಡ್ ಮಾಡಿ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ನನಗೆ ಅದು ಕಾನ್ಫಿಡೆನ್ಸ್ ಕೊಟ್ಟೋದಕ್ಕೆ ತುಂಬ 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 ಥ್ಯಾಂಕ್ಸ್. ನೆಕ್ಸ್ಟ್ ಟೈಮ್ ಸ್ಯಾಂಡಲ್ವುಡ್ಗೆ ಬರ್ತೀನಿ, ಆ ಟೈಮಲ್ಲಿ ಕನ್ನಡ ರೀಡ್ ಮಾಡ್ತೀನಿ, ರೈಟು ಮಾಡ್ತೀನಿ. ತುಂಬ ತುಂಬ ಥ್ಯಾಂಕ್ಸ್.
ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಂಬರ್ 7 ಅಂದ್ಬಿಟ್ಟು. ಎಲ್ಲರೂ ಈ ಹೆಸರಂದರೆ ತುಂಬ ಕನ್ಫ್ಯೂಷನ್ ಮಾಡಿದ್ದಾರೆ ಮೀಡಿಯಾ ಅವರು. ನನ್ನ ಹೆಸರು 1 2 3 4 5 6 7. ನನ್ನ ಹೆಸರೇ ನಂಬರ್ 7 ಅಂದ್ಬಿಟ್ಟು. ನಾನು ಮನೆಗೆ 7ನೇ ಮಗ, ಅದಕ್ಕೆ ನಮ್ಮ ತಂದೆ ಬಂದು ನನಗೆ ನಂಬರ್ 7 ಅಂತ ಹೆಸರಿಟ್ಟು. ಈ ಹೆಸರಿಗೆ ಕಾರಣ ಜಾಸ್ತಿ ಇದೆ. ನಾನು ಒಂದು ಸ್ಪಿರಿಚುವಲ್ ಫ್ಯಾಮಿಲಿನಲ್ಲಿ ಹುಟ್ಟಿ ಬೆಳೆದಿದ್ದು. ಮನುಷ್ಯನ ಹೆಸರಿಂದ ಜಾತಿ, ಮತ, ಕುಲ, ಗೋತ್ರ ಗೊತ್ತಾಗುತ್ತೆ ಅಂದ್ಬಿಟ್ಟು ನನಗೆ ನಮ್ಮ ಮನೆಗೆ ನಮ್ಮ ತಂದೆಯವರು 7ನೇ ಮಗ ಆಗಿದ್ದಕ್ಕೆ ನಂಬರ್ 7 ಅಂತ ಹೆಸರಿಟ್ರು. ಉದಾಹರಣೆ, ಜೋಸಫ್ ಅಂದರೆ ಕ್ರಿಶ್ಚಿಯನ್ ಅಂತಾರೆ, ರಹೀಮ್ ಅಂದರೆ ಮುಸ್ಲಿಂ ಅಂತಾರೆ, ರಾಜು ಅಂದರೆ ಹಿಂದೂ ಅಂತಾರೆ. 7 ಅಂದರೆ ಯಾವ ಜಾತಿ, ಕುಲ, ಗೋತ್ರ ಯಾವುದು ಇಟ್ಕೊಡ್ದು ಅಂದ್ಬಿಟ್ಟು ನಮ್ಮ ತಂದೆ ಆ ಥರ ಹೆಸರಿಟ್ರು. ಮತ್ತೆ ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಇಷ್ಟ ಇಲ್ಲ, ಎಲ್ರಿಗೂ ಲೇಟ್ ಆಗ್ತಾ ಇದೆ. 35 ವರ್ಷದ ಹಿಂದೆ ಕನ್ನಡ ಫಿಲ್ಮ್ನಲ್ಲಿ ದೊಡ್ಡ ಆ್ಯಕ್ಟರ್ ಆಗಬೇಕು, ವಿಲನ್ ಆಗಬೇಕು ಅಂತ ನಾನು ಓಡಾಡ್ತಾ ಇದ್ದೆ. ನನ್ನ ಎಂಟ್ರಿ ಎಲ್ಲ ರಾಂಗ್ ಡೈರೆಕ್ಷನಲ್ಲಿತ್ತು. ಆಗಲೂ ಕಷ್ಟಪಟ್ಟು ಬಿಸಿ ರಕ್ತ, ಹೊಸ ಕಾವ್ಯ, ಲೇಡೀಸ್ ಹಾಸ್ಟೆಲ್, ಅನುಕೂಲಕ್ಕೆ ಒಬ್ಬ ಗಂಡ, ರುದ್ರತಾಂಡವ ಇಂಥ ಒಂದು 7 ಪಿಕ್ಚರ್ ಮಾಡಿದೆ. ನನಗೆ ಗಾಡ್ ಫಾದರ್ ಇರಲಿಲ್ಲ. ನಾನು ತುಂಬ ಬಡ ಕುಟುಂಬ, ಆರ್ಟಿಸ್ಟ್ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ದು. ಒಂದೇ ಒಂದು ಆಸೆ ಏನಂತಂದ್ರೆ ಒಂದು ದೊಡ್ಡ ವಿಲನ್ ಆಗಬೇಕು ಅಂತ. 35 ವರ್ಷದಿಂದ ತುಂಬ ಕಷ್ಟಪಟ್ಟೆ. ನನ್ನ ಗಾಡ್ ಫಾದರ್ ಇರಲಿಲ್ಲ ಅಂತ ಕನ್ನಡ ಇಂಡಸ್ಟ್ರಿನಲ್ಲಿ ಯಾರು ನನಗೆ ಸಹಾಯ ಮಾಡಲಿಲ್ಲ. ಆವಾಗ ಏನು ಮಾಡಿದೆ, ಫಿಲ್ಮ್ ಇಂಡಸ್ಟ್ರಿ ಬೇಡ ಅಂದ್ಬಿಟ್ಟು ನಾನು ಬಿಟ್ಟಿದ್ದು. ಬಿಟ್ಟಿದ ತಕ್ಷಣ ಚಾಲೆಂಜ್ ತೊಗೊಂಡೆ. ಇವತ್ತಿಲ್ಲ ಅಂದ್ರೂ ನಾಳೆ ಒಂದು ದೊಡ್ಡ ಕನ್ನಡ ನಟ ಆಗಬೇಕು ಅಂದ್ಬಿಟ್ಟು ರಿಯಲ್ ಎಸ್ಟೇಟ್ ಬ್ರೋಕರ್ ಕೆಲಸ ಮಾಡಿಕೊಂಡು 100 ರೂಪಾಯಿ ಬಾಡಿಗೆ ಮನೆಗಳೆಲ್ಲ ಮಾಡಿ ದೊಡ್ಡ ಡೀಲಿಂಗ್ ಮಾಡಿ ಒಳ್ಳೆ ಪ್ರೊಡ್ಯೂಸರ್ ಆಗಿ ಒಂದು ಒಳ್ಳೆ ಪಿಕ್ಚರ್ ತೆಗಿಬೇಕು ಅಂದ್ಬಿಟ್ಟು ಕಳ್ಳ ನಟನಾಗ ಆಗ್ಬೇಕು ಅಂತ ಈ ಪಿಕ್ಚರ್ನಲ್ಲಿ ವಿಲನ್ ಪಾತ್ರನೂ ಮಾಡಿದ್ದೀನಿ. ಐಟಮ್ ಸಾಂಗು ಇದೆ, ಒಳ್ಳೆ ಐಟಮ್ ಸಾಂಗ್. ನಮ್ಮ ಐಟಮ್ ಸಾಂಗ್ ಲೇಡಿ ಇವರು ಅಕ್ಷಿತಾ ಅವ್ರು ಬಂದಿದ್ದಾರೆ, ಅವ್ರ ಜೊತೆ ಒಳ್ಳೆ ಡ್ಯಾನ್ಸ್ ಮಾಡಿದ್ದೀನಿ. ದಯವಿಟ್ಟು ಈ ಹಾಡೆಲ್ಲ ಇಷ್ಟ ಆಗುತ್ತೆ ಅಂತ ನಂಬಿಕೆ ಜಾಸ್ತಿ ಇದೆ. ಸೊ ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತ ಅನಂತ್ ಆರ್ಯನ್ ಅವರು ಮಾತನಾಡಬೇಕು. ಜೋಗಿ ಸುನೀತಾ ಮೇಡಮ್ ಬಂದಿದ್ರು, ಆಡ್ತಾ ಇದ್ರು. ಒಂದ್ 4-5 ಅವರ್ ಆಯ್ತು. ಸರಿ, ಊಟಕ್ಕೂ ಹೋಗ್ದಲ್ಲೇ ಇನ್ನೇನು ಒಂದ್ ಸ್ವಲ್ಪ ಕೋರಸ್ ಇದೆ, ಮೇಡಮ್ ಹಾಡಿದ್ರು ಹೊರಟೋದ್ರು. ಕೋರಸ್ ಇದೆ ಸರ್, ಮುಗಿಸ್ಕೊಂಡ್ಬಿಡೋಣ. ಊಟನು ಮಾಡದೆ ನಾವು ಹಾಡ್ತಾ ಇದ್ವಿ. ಸರ್ ಬಂದ್ರು, ಹಂಸಲೇಖ ಸರ್ ಬಂದ್ರು, ಕೂತ್ಕೊಂಡ್ರು, ಕೇಳಿದ್ರು ಫುಲ್ ಸಾಂಗ್. ಇನ್ನೊಂದ್ಸತಿ ಪ್ಲೇ ಮಾಡಿ ಇನ್ನೊಂದ್ ಸಾಂಗು ಅದನ್ನ ಅಂದ್ರು. ಸಾಂಗ್ ಪ್ಲೇ ಮಾಡಿದ್ವಿ. ಆ ಸಾಂಗ್ ನೀವು ನೋಡ್ತೀರಾ ಇಲ್ಲಿ. ಆ ಸಾಂಗ್ ಲಿರಿಕ್ ಎಂತ ಮಜಾ ಕೊಡುತ್ತೆ ಅಂದ್ರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನ್ ಮಾಡ್ಬೇಕು, ತಿನ್ಸಾಯ್ಬೇಕು ಇಲ್ಲ ಕುಡ್ಸಾಯ್ಬೇಕು. ಈ ಹಾಡು ಸಾಹಿತ್ಯ ಬರ್ದಿದ್ದು ಮಹಾನ್ ಗುರುಗಳಾದ ಆಸ್ಕರ್ ಕೃಷ್ಣ ಸರ್ ಅವರೇ, ಇನ್ಯಾರು ಅಲ್ಲ, ಇಲ್ಲೇ ಇದ್ದಾರೆ. ಸೊ ಈ ಹಾಡನ್ನ ನಾವು ರೆಕಾರ್ಡ್ ಮಾಡುವಾಗ ಸರ್ ಬಂದ್ರು, ತುಂಬಾ ಚೆನ್ನಾಗಿ ಮಾಡಿದೀರ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಯಾರು ಬರ್ದಿದ್ದು? ಸರ್ ನಮ್ಮ ಡೈರೆಕ್ಟರ್ ಬರ್ದಿದ್ದು, ಆಸ್ಕರ್ ಕೃಷ್ಣ ಅವರು. ಸರಿ, ಅದಕ್ಕೊಂದು ಬೇರೆ ತರ ಕಾಮೆಂಟ್ ಕೊಟ್ರು. ಅದು ಇಲ್ಲೆಲ್ಲ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ, ದಯವಿಟ್ಟು ಕ್ಷಮಿಸಿ. ಬಟ್ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದ ಸಾಂಗ್. ಸಿನಿಮಾದಲ್ಲಿ 2 ಸಾಂಗ್ ಇದೆ, ಒಂದು ಬಿಟ್ ಸಾಂಗ್ ಇದೆ, ಒಂದು ಡ್ಯೂಯೆಟ್ ಸಾಂಗ್ ಇದೆ. ಅದ್ಭುತವಾಗಿ ಮೂಡ್ ಬಂದಿದೆ ಅನ್ನೋದು ನಮ್ಮ ಚಿತ್ರತಂಡದ ಅನಿಸಿಕೆ. ಅದೇ ತರ ಒಂದು ಐಟಮ್ ಸಾಂಗ್ ಇದೆ, ನಮ್ಮ 7 ರಾಜ್ ಸರ್ ಅವರು ಮಾಡಿರುವಂತ ಸಾಂಗು ಅಲಾಂಗ್ ವಿತ್ ಮೇಡಮ್. ತುಂಬಾ ಚೆನ್ನಾಗಿ ಮಾಡಿದ್ರೆ ಮ್ಯಾಮ್. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ಯು ವಿಲ್ ಬಿ ಶಾರ್ಟ್ಲಿ ವಾಚಿಂಗ್ ದಿ ಸಾಂಗ್ಸ್ ಹಿಯರ್ ಆನ್ ಅವರ್ ಸ್ಕ್ರೀನ್. ಮುಂದಿಂದು ನಮ್ಮ ಹಾಡುಗಳನ್ನ ಕೇಳಿ ನೋಡಿ ಆನಂದಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೊಸ ವರ್ಷದಲ್ಲಿ ನಾವು ನೀವೆಲ್ಲರೂ ಸೇರಿದ್ದೀವಿ. ಇದು ಮೊದಲನೇ ಕಾರ್ಯಕ್ರಮ ನಮಗೆ. ಈ ಟೈಟ್ಲು ಒಂಥರ ಹಾಸ್ಯಾಸ್ಯವಾಗಿದೆ. ಸಿನಿಮಾ ಹೇಗಿದೆ ಗೊತ್ತಿಲ್ಲ, ಸಿನಿಮಾನೂ ಕೂಡ ಹಾಗೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ನಿರ್ದೇಶಕರು ಹಾಗೂ ಈ ಚಿತ್ರದ ಕಲಾವಿದರು ಅದು ಎಲ್ಲರೂ ಕೂಡ ನಮ್ಮ ಆಸ್ಕರ್ ಕೃಷ್ಣರವರು ಎಲ್ಲ ವಿಷಯ ಮುಂದೆ ಇಟ್ಟಿದ್ದಾರೆ, ಅವರಿಗೆ ಮಾತಾಡಿದ್ದಾರೆ. ಜೊತೆಗೆ ನಮ್ಮ ಕಲಾವಿದರು, ನಮ್ಮ ಹೀರೋಯಿನ್ ಚಿತ್ರದ ಬಗ್ಗೆ ಎಲ್ಲವನ್ನು ಕೂಡ ಹೇಳಿದ್ದಾರೆ. ಚಿತ್ರದ ಬಗ್ಗೆ ನಮ್ಗೆ ಏನು ಈಗ ಗೊತ್ತಾಗೋದಿಲ್ಲ, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಕಡ್ಡಿ ಚಡ್ಡಿ ದೋಸ್ತಿನೂ ಕರೆಕ್ಟ್ ಆಗಿದೆ. ಆ ಕಡ್ಡಿ ಡ್ಯಾಶ್ ಡ್ಯಾಶ್ ಅದು ಏನಂತ ಗೊತ್ತಾಗ್ಬೇಕದು. ಆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು, ನಿರ್ಮಾಪಕರು, ಡೈರೆಕ್ಟರ್ ಆದವರು ಅಲ್ವಾ. ನಿಜವಲ್ಲೂ ಕೂಡ ನಮ್ಮ ನಿರ್ಮಾಪಕರು ಹೇಳ್ತಾ ಇದ್ರು, ನಾನು ಕೂಡ ದೊಡ್ಡ ಕಲಾವಿದ ಆಗ್ಬೇಕು ಅಂತ ಬಂದೆ. ಆಗ್ಲೇ ಕೊನೆಗೂ 4 ಪಿಕ್ಚರ್ ಹೆಸರೆಲ್ಲ ಹೇಳಿದ್ರು ಮಾಡಿದೆ ಅಂತೇಳಿ. ಮಾಡಿ ಕೊನೆಗೆ ನಾನೇ ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಹೇಳಿ ಈ ಒಂದು ಪ್ರಯತ್ನಕ್ಕೆ ಅವರು ನಿಜವಾಗ್ಲೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಕನ್ನಡದ ರಾಜರಾಜೇಶ್ವರಿ ಅವ್ರು ಸಂಪೂರ್ಣ ಆಶೀರ್ವಾದ ಮಾಡಲಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ, ಈ ಕರೋನಾ ಟೈಮಲ್ಲಿ
ಇಷ್ಟೊಂದು ತೊಂದರೆಗಳಿದ್ರೂ ಕೂಡ ಸಿನಿಮಾ ಮಾಡಲೇಬೇಕು ಅಂತ ಹಠ ಮಾಡಿ ಅವರು ನಮ್ಮ ನಿರ್ದೇಶಕರು ಹಾಗೂ ಕಲಾವಿದರು ಎಲ್ಲ ಸೇರಿಕೊಂಡು ಮಾಡಿ ಈ ಸಿನಿಮಾವನ್ನು ಪೂರೈಕೆ ಮಾಡಿದ್ದಾರೆ. ನೀವೆಲ್ಲ ಬಂದಿದ್ದೀರಿ, ಭಾಗವಹಿಸಿದ್ದೀರಿ, ಎಲ್ಲರೂ ಆಶೀರ್ವಾದ ಮಾಡಿ ಈ ಸಿನಿಮಾ ಸಕ್ಸಸ್ ಆಗಬೇಕು, ಕಲಾವಿದರು ಒಳ್ಳೇದಾಗಬೇಕು. ಮೇಲೆ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಸಂತೋಷ ಸರ್. ವೇದಿಕೆ ಮೇಲೆ ಕುಳಿತಿರುವ ಮುಖ್ಯ ಅತಿಥಿಗಳಿಗೂ ನಮಸ್ಕಾರ, ಹಾಗೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಆಲ್ ದ ಬೆಸ್ಟ್ ಟೀಮ್ ಅವ್ರಿಗೆಲ್ರಿಗೂ. ಸೊ ಥಿಯೇಟ್ರಿಗೆ ನಾನು ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದು ಭಾಳ ಖುಷಿ ಆಗುತ್ತೆ ಏನಂದರೆ, ನಮ್ಮ ಸ್ನೇಹಿತರು ಅವರ ಮೊದಲನೇ ಸಿನಿಮಾ ಎಡಿಟಿಂಗ್ ಮಾಡಿದ್ದೆ. ಆದರೆ ನಿಜವಾಗ್ಲೂ ಈ ಟೈಟ್ಲ್ಗೆ ಒಂದು ಸಂಬಂಧ ಇರ್ಬೋದು ಅನ್ಸುತ್ತೆ. ಯಾಕಂದರೆ ಬಹುಶಃ ನನ್ನ ಶಿಷ್ಯನೇ ಕಡ್ಡಿ ಅಲಾಡಿಸ್ಬಿಟ್ಟ ಅನ್ಸುತ್ತೆ ನನಗೆ. ಯಾಕಂದ್ರೆ ನನಗೆ ಎಡಿಟಿಂಗ್ ಬರಲಿಲ್ಲ. ಓಕೆ, ಎನಿವೆ ನಮ್ಮ ಸ್ನೇಹಿತರು ಒಳ್ಳೆ ಸಿನಿಮಾ ಮಾಡ್ತಿದ್ದಾರೆ, ಒಳ್ಳೇದಾಗಲಿ. ಈಗ ಈ ಆಡಿಯೋ ಲಾಂಚ್ಗೆ ಎಷ್ಟು ಜನ ತುಂಬಿದಿರೋ ಹೌಸ್ಫುಲ್ಲು, ಇದೇ ರೀತಿ ಸಿನಿಮಾ ರಿಲೀಸ್ ಆದ್ರೂ ಇದೇ ರೀತಿ ಹೌಸ್ಫುಲ್ ಆಗಲಿ ಅಂತ ಕೇಳ್ಕೊತೀನಿ. ಆಮೇಲೆ ಇನ್ನೊಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಹೊರಗಡೆಯಿಂದ ಬಂದಂಥ ನಟಿ ಕನ್ನಡ ಗೊತ್ತಿಲ್ಲದೆ ಇದ್ರೂ ಕೂಡ ಕನ್ನಡದಲ್ಲೇ ಉಚ್ಚಾರಣೆ ಮಾಡಿದ್ದಾರೆ. ಬಹಳ ನಿಜವಾಗ್ಲೂ ಅವ್ರಿಗೊಂದು ಕ್ಲಾಪ್ಸ್ ಹಾಕ್ಬೇಕು. ಯಾಕಂದರೆ ಇಲ್ಲಿರೋ ನಟಿಯರು ಕೆಲವರು ಬರೀ ಇಂಗ್ಲೀಷಲ್ಲೇ ಟಸು ಪುಸು ಅಂತ ಹೇಳ್ತಾರೆ. ಹಾಗಾಗಿ ನಿಜವಾಗ್ಲೂ ಇದೊಂದು ಒಳ್ಳೆ ಲೆಸನ್ ಅಂತ ಅನಿಸುತ್ತೆ. ಎಲ್ಲ ಟೀಮ್ಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ವೇದಿಕೆ ಕೂತ್ರೆಲ್ಲ ಮತ್ತು ತಮ್ಮೆಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ನಮ್ಮ ಚಡ್ಡಿ ದೋಸ್ತ ಫ್ರೆಂಡ್ಸಲ್ಲಿ ತುಂಬ ಮಾತಾಡೋದು ನಾವು, ಈ ಬಂದು ಅಲ್ಲಾಡ್ಸಕ್ಕೆ ಬಂದ ಇಲ್ಲಿ ಅಂತ ಹೇಳ್ತಿರ್ತೀವಿ. ಸೊ ಫ್ರೆಂಡ್ಶಿಪ್ಪಲ್ಲಿ ಇದು ಜಾಸ್ತಿ ಬರೋದು ಚಡ್ಡಿ ದೋಸ್ತ್ ಅನ್ನೋದು. ಸೊ ಇದೊಂದು ಒಳ್ಳೆ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಟೈಟ್ಲಲ್ಲಿ ಒಂದು ಕಾಮಿಡಿ ಇದೆ, ಒಂದು ಕುತೂಹಲ ಇದೆ. ಈಗ ಲೋಕೇಂದ್ರ ಅಂತ ಮಾತಾಡ್ತಾ ಇದೆ, ಒಂದು ಅದ್ಭುತವಾದ ಕಥೆ ಇದೆ ಅಂತೇಳಿ. ಸೊ ಡೆಫಿನೆಟ್ಲಿ ಸಿನಿಮಾ ಒಂದು ಒಳ್ಳೆ ರೇಂಜ್ಗೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಲೋಕೇಂದ್ರ ಸರ್ ಹತ್ರ ಹೇಳಬೇಕು ಅಂತಂದರೆ, ಅವರು ಈಸ್ ಎ ವೆರಿ ಗುಡ್ ಬೌಲರ್, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ವೆರಿ ಗುಡ್ ಆ್ಯಕ್ಟರ್. ಸೊ ಎಲ್ಲನೂ ಅಷ್ಟೇ, ನಿರ್ಮಾಪಕನೂ ಅಷ್ಟೇ. ಸೊ ನಮ್ಮದು LCC ಅಂತ ಒಂದು ಕ್ರಿಕೆಟ್ ಟೀಮ್ ಇದೆ, ಲೆಜೆಂಡರಿ ಸಿನಿಮಾ ಕ್ರಿಕೆಟ್ ಅಂತ. ಈಸ್ ಅ ಮೈನ್ ಬೌಲರ್ ಆಫ್ ಅವರ್ ವಿಲನ್ಸ್ ಟೀಮ್. ಸೊ ಹೀಗಾಗಿ ಅವ್ರು ಪರಿಚಯ ಆಯಿತು, ಹೀಗಾಗಿ ಅವರು ಇನ್ವೈಟ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀನಿ. ನೀವು ಆಲ್ ದ ಬೆಸ್ಟ್ ಫಾರ್ ಚಡ್ಡಿ ದೋಸ್ತ್ ಕಡ್ಡಿ ಅಲ್ಲಾಡಿಸ್ಬಿಟ್ಟು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ. ನಿಮ್ಮೆಲ್ರಿಗೂ ತಿಳಿದಿರುವಂತೆ ಚಡ್ಡಿ ದೋಸ್ತ್ ಕಡ್ಡಿ ಸವಿನ್ ರಾಜ್ ಆರ್ಟ್ಸ್ ಅರ್ಪಿಸ್ತಾ ಇರುವಂತಹ ಆಸ್ಕರ್ ಕೃಷ್ಣ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವಂತಹ ಚಿತ್ರ ಚಡ್ಡಿ ದೋಸ್ತ್ ಕಡ್ಡಿ ಅಲ್ಲಾಡಿಸ್ಬಿಟ್ಟ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ